ಶ್ರೀ KSRTC ಗ್ಯಾರೇಜ್ ಮುಂಭಾಗ ಭಗತ್ ಸಿಂಗ್ ನಗರದ ಧರ್ಮರಾಯ ಸ್ವಾಮಿ ಏನು ಇದೇ ತಿಂಗಳು 6/4/2024 ಶನಿವಾರ ನಮ್ಮ ಚಿಕ್ಕಬಳ್ಳಾಪುರ ನಗರಾದ್ಯಂತ ಹೂವಿನ ಕರಗ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಈ ಕರಗವನ್ನು ಶ್ರೀ ಕುಪ್ಪಂ ಬಾಲಾಜಿರವರ ಒಂದು ಅದ್ಭುತವಾದ ಕರಗವನ್ನು ಮತ್ತು ನಾಟ್ಯವನ್ನು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ನಗರದ ಸುಮಾರು 10 ವರ್ಷಗಳಿಂದ ಅವರು ತುಂಬ ಪ್ರಸಿದ್ಧವಾಗಿ ಮತ್ತು ಅದ್ಧೂರಿಯಾಗಿ ಮತ್ತು ನಟನ ಒಂದು ಕೌಶಲ್ಯದ ರೀತಿಯಲ್ಲಿ ಜನಕ್ಕೆ ಮನೋರಂಜನೆ ಕೂಡ ನೀಡಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಇನ್ನು ಹೆಚ್ಚಿನ ಒಂದು ಅದ್ಭುತವಾಗಿ ಮನೋರಂಜನೆಯಾಗಿ ಜನಗಳಿಗೆ ಒಂದು ಧರ್ಮರಾಯ ಸ್ವಾಮಿ ಹೂವಿನ ಕರಗ ತಲೆ ಮೇಲೆ ಹೊತ್ತುಕೊಂಡು ತಮಟೆ ವಾದ್ಯಕ್ಕೆ ಸರಿಯಾಗಿ ಒಂದು ನೃತ್ಯವನ್ನು ಮಾಡುತ್ತಾ ನಮ್ಮ ಚಿಕ್ಕಬಳ್ಳಾಪುರ ನಗರದ ಮತ್ತು ಧರ್ಮರಾಯ ಸ್ವಾಮಿ ಕರಗದ ಒಂದು ಭಕ್ತಾದಿಗಳಿಗೆ ಮನೋರಂಜನೆ ನೀಡಿ ಒಂದು ಧರ್ಮರಾಯ ಕರಗವನ್ನು ಒಂದು ಯಶಸ್ವಿಗೊಳಿಸ್ತಾ ಇದ್ದಾರೆ. 40ನೇ ವರ್ಷದ ವಾರ್ಷಿಕೋತ್ಸವ. 40 ವರ್ಷ ಇದ್ದೇ ಹಿರಿಯರೆಲ್ಲ ಸೇರಿ ಬಹುಶಃ ಈ ಕರಗ ಇಲ್ಲಿ ಪ್ರಾರಂಭ ಆಗೋದಕ್ಕೆ ಮೂಲ ಕಾರಣಕರ್ತರು ವೆಂಕಟರಾಯಲು ಅಂತ ಮಾಜಿ GN ವೆಂಕಟರಾಯಲು ಅಂತ ಮಾಜಿ ನಗರಸಭೆ ಅಧ್ಯಕ್ಷರು. ಅವರು ಮತ್ತೆ ಈ ತಿಂಗಳ ಸಂಘದಿಂದ ಸೇರಿ ಕರಗ ಪ್ರಾರಂಭ ಮಾಡಿದ್ರು. 40 ವರ್ಷದಿಂದ ಸತತ ನಡ್ಕೊಂಡ್ ಬರ್ತಾ ಇದೆ. ಈಗ ಅವರು ಇದ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಈ ಕರಗ ಅಭಿವೃದ್ಧಿ ಸಮಿತಿಯವರು ಏನಿದ್ದೀವಿ ಎಲ್ಲರೂ ಸೇರಿ ಈಗಾಗಲೇ ಅಣ್ಣ ಎಲ್ಲರ ಹೆಸರು ಹೇಳಿದ್ದಾರೆ. ನಾನು ಮತ್ತೆ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಎಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಂಡು ಹೋಗ್ತೇವೆ. ಸುಮಾರು ಒಂದು 14 ವರ್ಷದಿಂದ ನಾವೆಲ್ಲರೂ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಊರಿನ ವರ್ತಕರು ದಾನಿಗಳು ನಮ್ಗೆ ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಮುಂದಕ್ಕೂ ಅವ್ರ ಸಹಕಾರ ಇದೇ ರೀತಿ ಕೊಟ್ಟಾಗ ನಾವು ಅತಿ ಹೆಚ್ಚಾಗಿ ಇನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ, ಈ ನಾಳೆ ರಾತ್ರಿ 10 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಇರುತ್ತೆ. ದೇವಾಲಯದಿಂದ ಬಂದಂಥ ಕರಗ MB ರಸ್ತೆಯಲ್ಲಿ ಶ್ರೀ ನರಸಿಂಹಮೂರ್ತಿ ಅವರು ನಗರಸಭೆ ಸದಸ್ಯರು ಮತ್ತು ಅವ್ರ ತಂಡದವರೆಲ್ಲ ಸೇರಿ ಅಲ್ಲಿ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ತದನಂತರ ರೇಷ್ಮೆ ಗೂಡು ಮಾರ್ಕೆಟ್ ಹತ್ರ ಅಲ್ಲಿ ನಾರಾಯಣ ಸ್ವಾಮಿ ಮತ್ತು ಶ್ರೀನಾಥ್ ಮತ್ತು ಶಶಿಶೇಖರ್ ಅವರೆಲ್ಲ ತಂಡದವರೆಲ್ಲ ಸೇರಿ, ಚಿನ್ನಪ್ಪ ಅವರೆಲ್ಲ ಸೇರಿ ಅಲ್ಲೊಂದು ಪೌರಾಣಿಕ ನಾಟಕ, ಈ ಹಳೆ ಕಾಲದ ಪೌರಾಣಿಕ ನಾಟಕ ಈಗ ಜನ ಎಲ್ಲ ಮರ್ತೋಗ್ತಾ ಇದ್ದಾರೆ. ಜನ ಮರಿಬಾರ್ದು ಅನ್ನೋ ಉದ್ದೇಶದಿಂದ ಶನಿಮಾತ್ಮ ಸ್ವಾಮಿ ನಾಟಕ ಅದು ಬಹುಶಃ ರಾತ್ರಿ ನಾಳೆ 9 ಗಂಟೆ ಸ್ಟಾರ್ಟ್ ಆದರೆ ಮಾರನೇ ದಿನ ಭಾನುವಾರ 6 ಗಂಟೆ ಕಾಲ ನಾಟಕ ಇದೆ. ಮತ್ತೆ ಕೆಳಿಯನ್ ತೋಟದಲ್ಲಿ ಆಲಿ ಮತ್ತು ಮಾಜಿ ಇಬ್ಬರು, ಶ್ವೇತಾ ಮಂಜುನಾಥ್ ಮತ್ತು ಸ್ವಾತಿ ಮಂಜುನಾಥ್ ಇಬ್ಬರು ಸದಸ್ಯರು ಮತ್ತು ಆ ತಂಡದವರೆಲ್ಲ ಸೇರಿ ಅಲ್ಲೊಂದು ಸಾಸುಲ್ ಚಿನ್ನಮ್ಮ ನಾಟಕ ಅಂತ ಏರ್ಪಡಿಸಿದ್ದಾರೆ. ಅದು ಅಷ್ಟೇ ನಾಳೆ ರಾತ್ರಿ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ಗಂಟೆ ಅದು ಇರುತ್ತೆ. ಮತ್ತು ಇಲ್ಲೂ ಐತಲ್ಲ ಭಗತ್ ಸಿಂಗ್ ನಗರದಲ್ಲಿ ಸಾಸುಲ್ ಚಿನ್ನಮ್ಮನ ಕತೆ, ಇಲ್ಲೂ ಅಷ್ಟೇ. ನಾವು ಯಾಕೆ ಎಲ್ಲ ಕಡೆ ಪೌರಾಣಿಕ ನಾಟಕ ಮಾಡ್ತಾ ಇದೀವಿ ಅಂದರೆ ಈ ಎಲ್ಲ ಕಡೆ ವಾದ್ಯಗೋಷ್ಠಿ ಇದ್ದೇ ಇರುತ್ತೆ ಮಾಮೂಲಿಯಾಗಿ. ಹಳೆ ಕಾಲದ್ದು ಜನ ಮರಿಬಾರ್ದು ಅಂತ ಹೇಳ್ಬಿಟ್ಟು ಆದಷ್ಟು ನಾವು ಪೌರಾಣಿಕ ನಾಟಕಕ್ಕೆ ನಾವೆಲ್ಲ ಒತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ಭಕ್ತಾದಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆ ಪಾತ್ರರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ